ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ವ್ಲಾಗ್. ಏನಪ್ಪ ಇವನು ನೈಟ್ ಟೈಮಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅಂದ್ಕೊಂಡಿದ್ರೆ, ಹೌದು, ಬೆಳಗ್ಗೆ 4 ಗಂಟೆ ಆಗ್ತಾ ಇದೆ. ನಾನು ನನ್ನ ಫ್ರೆಂಡ್ಸು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ನೀವು ಬನ್ನಿ. ಹಾಗೆ ಕೆಳಗಡೆ ರಾಕಿನ ತೆಗೆದು ಹೊರಗಡೆ ನಿಲ್ಲಿಸಿ ಆಮೇಲೆ ಗೇಟೆಲ್ಲ ಹಾಕಿ ರಾಕಿ ನೋಡಿ ನಮ್ಮ ನೈಟ್ ಟೈಮಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾನಲ್ವ. ಬನ್ನಿ ಹೋಗೋಣ, ಮತ್ತೆ ಮುಂದೆ ಸಿಗೋಣ. ನೋಡಿ, ರಾಕಿ ವೈಭವನೇ ಬೇರೆ. ಅವ್ನು ರೋಡಿಗೆ ಇಳಿದ್ರೆ ಅವ್ನು ಕದ್ದರೇ ಬೇರೆ ಇರುತ್ತೆ. ಇಲ್ಲೇ ಪಕ್ಕದೇ ನಮ್ಮ ಬಾಮಿನ ಇದ್ದ, ಅವನು ಎತ್ತಾಕೊಂಡು ಅಲ್ಲೇ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕ್ಸ್ತಾಯಿದ್ವಿ. ಅವನಿಗೆ ಫುಲ್ ಟ್ಯಾಂಕ್ ಹೇಳಿದರೆ 100 ರೂಪಾಯಿದು ಹಾಕಿದ್ದಾನೆ. ನಮ್ಗೆ ಗೊತ್ತಾಗೋಯ್ತು ಇವನೇನೋ ಗಿಮಿಕ್ ಮಾಡಿದ್ದಾನೆ ಅಂತ. ಹೋಗಲಿ ಅಂದ್ಬಿಟ್ಟು, ಯಾಕಂದರೆ ಎಲ್ಲರೂ ತುಂಬ ಲೇಟಾಗಿದೆ. ಆಮೇಲೆ ಇನ್ನೊಬ್ಬನು ನಮ್ಮ ಫ್ರೆಂಡು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದ. ಅವ್ನಿಗೆ ಏನಂತ ಹೇಳಿದ್ವು ಅಂದರೆ, ನಾವು 4 ಗಂಟೆದಷ್ಟಿಗೆ ರಾಜ್ಕುಮಾರ್ ಸಮಾಧಿ ಹತ್ರ ಇರ್ತೀವಿ, ನೀವು ಬಾ ಅಂತ ಹೇಳಿದ್ವಿ. ಬಟ್ ಇನ್ನೂ ನಾವು ಹೆಬ್ಬಾಳ ಬ್ರಿಡ್ಜ್ ಕೆಳಗಡೆ ನಾವು ಇನ್ನೂ ವೇಟ್ ಮಾಡಿ ಇನ್ನು ಕೆಲವ್ರನ್ನ ಕರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಅವನು ಫೋನ್ ಮಾಡಿದ್ರು ಏನೇನೋ ಸುಳ್ಳು ಹೇಳ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಇವರು ಬಂದರು. ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಎಲ್ಲ ನಮ್ಮ ಅಣ್ಣಂದ್ರ ಮಕ್ಕಳು. ಆಮೇಲೆ ನಮ್ಮ ಅಣ್ಣ ಇದ್ದಾನೆ. ಇವಾಗ ನಮ್ಮ ಅಣ್ಣನ ಮಗನಿಗೆ ಹೆಂಗೆ ಬೈತೀನಿ ನೋಡಿ. ಒಂದೊಂದು ಅವರ್ ಕಾಯ್ಬೇಕು ಅನ್ಲೇ ಲೈ ಗೂಬೆ. ಎರಡೇ ಗಡೆ ಇಲ್ಲಿ ಕಾರಣ 1 ಅವರ್ ಆಯ್ತಣ್ಣ ಬಂದು. ಮುಂದೆ ನಮ್ಮ ಫ್ರೆಂಡು ಜಾಯಿನ್ ಆದ. ಹಾಗೆ ಎಲ್ಲರೂ ಗಾಡೀಲಿ ಪೆಟ್ರೋಲು ಹಾಕ್ಸ್ಕೊತಾ ಇದ್ರು. ಬಟ್ ನಾನು ಮೊದಲೇ ಹಾಕ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ನಾನು ಹಾಕೋಲಿಲ್ಲ. ಬಟ್ ಏನಂದರೆ 2 ಲೊಕೇಶನ್ ಇತ್ತು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ. ಒಂದು ಕನಕಪುರ, ಒಂದು ಮೈಸೂರು ರೋಡು. ನಮಗೆ ಯಾವ್ದು ಬೆಟ್ರ್ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನಾವು ಕನಕಪುರ ರೋಡನ್ನೇ ತೊಗೊಂಡು ಹೋಗ್ತಾಯಿದ್ವಿ. ಬಟ್ ವೀರಭದ್ರ ನಗರದಿಂದ ನಾವು ನೈಸ್ ರೋಡ್ ತೊಗೊಂಡ್ವಿ. ನೈಸ್ ರೋಡಿಗೆ ಟೋಲ್ ಪ್ಲೇ ಮಾಡಿ ನಾವು ಸ್ವಲ್ಪ ಟೋಲಲ್ಲಿ ನಿಂತ್ಕೊಂಡಿವಿ. ಯಾಕಂದರೆ ಎಲ್ಲರೂ ಟೋಲ್ನ ಕಟ್ಟಬೇಕಲ್ವ, ಇಲ್ಲಾಂದರೆ ಬಿಡಲ್ಲ. ಹಾಗಾಗಿ ಎಲ್ಲ ಟೋಲೆಲ್ಲ ಕಟ್ಬಿಟ್ಟು ನಾವು ಒಂದು ಮುಂದೆ ನಿಂತ್ಕೊಂಡಿದ್ದೀವಿ. ಬಟ್ ಇವಾಗ ಒಬ್ಬರು ಬರ್ತಾಯಿದ್ದಾರೆ. ಧೂಳು ಕುಂತಂಗೆ ಕಾಣ್ತು ನೋಡಿ. ಕ್ಯಾಮ್ರಾಗೆ ಸ್ವಲ್ಪ ಇದು ಮಾಡೋದು, ಕ್ಯಾಮ್ರಾ ಸ್ವಲ್ಪ ಹೊಡವ. ಫ್ರಂಟ್ ಕ್ಯಾಮ್ರಾನ ಫ್ರಂಟ್ ಮಸ್ತ್ ಬರ್ತದೆ. ಇಲ್ಲ ಹೋಗು. ಅದ್ರ ಒಬ್ಬನಿಗೆ ರೂಟ್ ಮ್ಯಾಪ್ ಹಾಸಕ್ಕಚ್ಚಮು. ಆ ಮಕ್ಕಳು ಅಂದ್ರೆ ಸ್ಪೀಡ್ ಹೋಗ್ತಾರೆ ಒಂದು ಲೆಕ್ಕಕ್ಕೆ. 85 ಬಂದ್ರೆ ಸಾಕು ನೋಡಪ್ಪ. ಏನು 85 ತಡ ನಾವು ಈ ಕಡೆ ಎಲ್ಲ ಸ್ಪೀಡ್ ಹೋಗ್ಬೇಕು. ಇಲ್ಲಿಂದ ಎಲ್ಲರೂ ಒಟ್ಟಾಗಿ ಇವಾಗ ಶುರುವಾಯಿತು ಗುರು ಜರ್ನಿ.
ಹೈವೇಲಿ ಮಸ್ತಾಗಿರೋ ವ್ಯೂ ನೋಡಿಕೊಂಡು ಹಾಗೆ ಒಂದು ಟೀ ಕುಡಿಯೋಣ ಅಂದ್ಬಿಟ್ಟು ಒಂದು ಟೀ ಅಂಗಡಿಗೆ ನಿಲ್ಲಿಸಿದ್ವಿ. ಹಾಗೆ ಇನ್ನೂ ಒಬ್ಬ ಫ್ರೆಂಡು ಹಿಂದ್ಗಡೆನೇ ಇದ್ದ, ಅವನು ಬರಲಿ ಅಂತ ಆ ಕಡೆ ಈ ಕಡೆ ನೋಡ್ತಾ ಇದ್ವಿ. ಬಟ್ ರೋಡ್ ಅಂತೂ ಸೈಕಾಗಿದೆ ಗುರು, ಮಸ್ತಾಗಿದೆ. ಬೆಳಗಿನ ಜಾವ ಅಂತೂ ವಾವ್ ಮಸ್ತಾಗಿದೆ, ಹೇಳಂಗಿಲ್ಲ, ಸಖತ್ತಾಗಿದೆ. ಬೈಕರ್ಸ್ಗಳಂತೂ ಮಸ್ತ್. ಅವನು ಬರ್ತಾ ಇದ್ದಾನೆ, ಹಂಗೆ ಟೀ ಕುಡಿಯೋಣ ಅಂತ ನಿಲ್ಲಿಸಿ. ನಾನು ಮೊನ್ನೆ ಒಂದು ಹೋಗಿದ್ವಲ್ಲ, ಮೊನ್ನೆ ಮಾಡಿ ಅದು ಮಾಡಿದೆ ಅನ್ನೋದು ಇನ್ನೂ ಒಂದು ಅರ್ಧ ಮಾಡ್ಬೇಕು, ಆ್ಯಡ್ ಮಾಡಬೇಕು. ಮೊನ್ನೆ ಹೋಗಿರೋದು ನಂದು ವಿಡಿಯೋನೇ ಇಲ್ಲ ಅಲ್ಲೇ. ಅದು ಮಾಡಿಲ್ಲ. ಅದು ಎಷ್ಟು ಸಾರಿ ಆಗ್ತವೆ ಮರ ನಂದಿಲ್ಸ್ ಹೋಗಿದ್ದು. ಇದು ಮೊನ್ನೆ ನಾವು ಹೋಗಿದ್ವಲ್ಲ ಅದಲ್ಲ, ಹಾಂ ಅದಿದು ಇನ್ನೂ ಒಂದು ಇದು ಮ್ಯಾಗ ಬಾರಿ ಇದು. ಯಾವುದು ಬಸ್ನಾಗ ಹೋಗಿದೆ ಅಲ್ಲಿ ಮ್ಯಾಗ ಬಸ್ಸಿನ ಕರ್ಕೊಂಡು ಹೋಗ್ತಾರೆ. ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟನ? ಇದು ಚಾಮುಂಡಿ ಬೆಟ್ಟ. 20 ನಿಮಿಷ ವಿಡಿಯೋ ಅದ. ಹಾಂ, ಮತ್ತು ಹಂಗೆ ಇರ್ಬೇಕು. ಅಲ್ಲ ಇಲ್ಲೇ ಇಟ್ಟೈತಪ್ಪ, ನೀವು ಮುಂಜಾನೆ ಚಮತಿ ಬಿಟ್ಟಿದೆ ಅಂದ್ರೆ ಭಾರಿ ಮನ್ಸು ಬರ್ತದೆ. ಇವ ಹೆಂಗಾನೆ ಇವಾಗ ಏ ಪ್ರಭು, ಅಲ್ಲಿ ಹೆಬ್ಬಳದಾಗ ಮಕ್ಕಂತೀನಂದವ ಒಮ್ಮಲ್ಲಿ ನಮ್ಗೆ 2 ತಾಸು ವೇಟ್ ಮಾಡಿಸಿದೆ. ನಾನು ನೋಡಿ ಹೆಂಗ ಬ್ಯಾಗಿ ಹಂಗಿನ ಹಂಗೆ ಅದೊಳಗೆ ಫುಲ್ ಲೂಸ್. ಬ್ಯಾಗಿ ಪ್ಯಾಂಟ್ ಭಾಳ ತುಟ್ಟಿ ಅದ, ಅರ್ದಿರೋ ಪ್ಯಾಂಟಿಗೆ ಭಾಳ ವ್ಯಾಲ್ಯೂ ಅದ. ಕೈ ನೋಡಿ ಈಗ ಎಷ್ಟು ಚೆಕ್ ಆಕೈತದ. ಹೋಗೋ ದಾರಿಲೇ ಮಸ್ತಾಗಿ ಒಂದು ವ್ಯೂ ಪಾಯಿಂಟ್ ಇತ್ತು. ಫೋಟೋ ತೊಗೊಳಕ್ಕೆ ಸಖತ್ತಾಗಿತ್ತು, ಚೆನ್ನಾಗಿ ಫೋಟೋಗಳು ಬರ್ತಾಯಿತ್ತು. ಹಾಗೆ ನಮ್ಮ ರಾಕಿದು ಕೂಡ ವೀಡಿಯೋಸ್ಗಳು ಮಾಡಿದ್ದೀನಿ, ಅದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ, ಒಂದು ವೀಡಿಯೋ ಹಾಕ್ತೀನಿ. ಹಾಗೆ ಎಲ್ಲರೂ ಫೋಟೋ ತೊಗೊತಾ ಇದ್ದಾರೆ. ಅವ್ರವ್ರ ಬೈಕು, ಅವ್ರವ್ರದ್ದು ವೀಡಿಯೋಗಳು ಅದು ನೋಡ್ಕೊಡ್ದು ಎಲ್ರಿಗೂ ಕ್ರೇಜ್ ಅಲ್ವಾ. ಹೋಗಿರ್ತೀವಿ, ಆಮೇಲೆ ಬೈಕ್ದು ನಮ್ಮದು ಫೋಟೋಗಳು ತೊಗೋಬೇಕಂತ ತುಂಬ ಆಸೆ ಇರುತ್ತಲ್ಲ, ಎಲ್ಲರೂ ಫೋಟೋ ಕ್ರೇಜ್ ಇರೋರೆ. ಬಟ್ ಅಲ್ಲಿ ರೋಡ್ಗಂತೂ ಗಾಡಿಗಳು ಬರ್ತಾಯಿದ್ದೀವಿ ಸೌಕ್ ಅಂತ. ನಮ್ಮ ಮಚ್ಚನಿಗೆ ಹೇಳ್ತಾ ಇದ್ದೆ, ಮಚ್ಚ ಬೈಕ್ ಹುಷಾರು, ಬೈಕ್ಗಳು ಬರ್ತಾಯಿದೆ ಹುಷಾರು ಅಂತ. ಬಟ್ ಅಂದರೂ ಕೂಡ ಎಲ್ಲರೂ ರಾಕಿ ಎಂಟ್ರಿಗೆ ಸ್ವಲ್ಪ BGM ಕೊಟ್ಟು ತಗೊಳ್ಳೋಣ. He is the biggest criminal. He is the biggest businessman. This is the biggest national issue. ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ವಿ. ಮತ್ತು ಹಾಗೆ ಇನ್ನೊಂದು ಏನಪ್ಪ ಅಂದರೆ, ನಾನು ಫಸ್ಟ್ ಟೈಮು ಲಾಗ್ ವೀಡಿಯೋ ಮಾಡ್ತಾಯಿರೋದು. ಬಟ್ ಅಷ್ಟೊಂದೇನು ಚೆನ್ನಾಗಿ ಬಂದಿರಲ್ಲ ಅಂದ್ಕೊತೀನಿ. ಏನಾದ್ರು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ. ಆಮೇಲೆ ಎಲ್ಲರೂ ಈ ವಿಡಿಯೋ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ರಿ, ಚೆನ್ನಾಗಿಲ್ಲ ಅಂತ ಇದ್ದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ರಿ, ನಾನು ಸರಿ ಮಾಡ್ಕೊತೀನಿ ನೋಡಿ. ಹಾಗೆ ಬರೀ ರೋಡ್ ಸೈಡ್ದೇ ತೋರಿಸ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಬೇಡಿ. ಬಟ್ ನಾವು ಹೋಗ್ತಾ ಇರೋದೇ ರೋಡ್ ಮೇಲೆ ಅಲ್ವಾ, ಇವಾಗ ನಮ್ಮ ನಡೀತಾ ಇರೋದೇ ಜರ್ನಿ ರೋಡ್ ಮೇಲೆ. ಹಾಗಾಗಿ ಆ ಸೈಡಲ್ಲಿರೋ ವ್ಯೂಗಳನ್ನೆಲ್ಲ ನಾನು ತೋರಿಸ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ನೋಡಿ ಸಕ್ಕತ್ತಾಗಿದೆ, ಒಳ್ಳೆ ವ್ಯೂ, ನಿಮಗೂ ಇಷ್ಟ ಆಗುತ್ತೆ. ಅದೇ ಥರ
ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಎಲ್ಲೆಲ್ಲಿಗೆ ಹೋಗಿರ್ತೀವಿ ಅಲ್ಲೆಲ್ಲ ವೀಡಿಯೋ ಮಾಡಿ ನಾವು ವ್ಲಾಗ್ ಮಾಡಿ ಹಾಕ್ತೀವಿ. ಪ್ಲೀಸ್ ಸಪೋರ್ಟ್. Here we go. Okay. That's right. ಕಾವೇರಿ ನದಿ ನೀರು ಕಮ್ಮಿ ಇದೆ, ಆದರೂ ಕೂಡ ಸಖತ್ತಾಗಿದೆ. ಸೈಡಲ್ಲೆಲ್ಲ ಬೆಟ್ಟ. ಎಲ್ಲರಿಗೂ ಹೊಟ್ಟೆ ಹಸ್ತಿದೆ ಅಂದ್ಬಿಟ್ಟು ಟಿಫನ್ಗೆ ಒಂದು ಸ್ಟಾಪ್ ಆಗಿದ್ವಿ. ಆ ಗಾಡಿಯಾ ಹೆಲ್ಮೆಟಲ್ಲಿ ಎಲ್ಲ ಒಳಗೆ ನೋಡಿ ಜಾಗ ಲಾಸ್ಟಿಗೆ ಹೋಗೋದ್ನ ಹೊಡ್ಕೊಂತಾರೆ. ಹೇ ಟೇಬಲ್ಲೇ ಖಾಲಿ ಇಲ್ಲ ಇಲ್ಲಿ. ಆ ಹೆಲ್ಮೆಟ್ ಇಡ್ರಿ ಅಲ್ಲಿ ಲೈನಿಗೆ. ನಮ್ಮನೆ ಆ ಹೋಟ್ಲು ಫುಲ್ ರಶ್ ಇತ್ತು, ಚೇರ್ಗಳು ಸಿಗ್ತಾ ಇರಲಿಲ್ಲ. ಯಾಕಂದರೆ ನಾವು ಹೋಗಿರೋದು 8 ಜನಕ್ಕೆ ಒಂದಲ್ಲೇ ಕೂತ್ಕೊಂಡು ನಾಷ್ಟ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಚೇರ್ಗಳೆಲ್ಲ ಹುಡುಕಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಮಚ್ಚ ಒಂದೇನೋ ಕೇಳ್ತಾನೆ, ಏನು ಬೇಕು ಮಚ್ಚ ಅಂತ ಕೇಳಿದರೆ ಏನು ಕೇಳ್ತೇನೆ ನೋಡಿ. ಮಚ್ಚ ಏನು ಬೇಕು ಮಚ್ಚ, ಏನು ಬೇಕು ಮಚ್ಚ? ಇಡ್ಲಿ ವಡ. ಕ್ಯಾಮ್ರಾ ಬಂತಲ್ಲ ಅದಕ್ಕೆ. ಅಲ್ಲ ಒಗ್ಗರಣೆ ಅಂದ್ರೆ ನಾ ಎಲ್ಲಿ ಶಾಪ್ರದಾಗ ಅನ್ಕೊಂಡು ಮಚ್ಚ ಲೈ ಇಲ್ಲ ಅಂತ ಏನಂದಿಲ್ಲ, ಇಡ್ಲಿ ಇಲ್ಲ ಅಂತ. ಇಲ್ಲ ಅಂತ ಒಗ್ಗರಣೆ ಶಾಪ್ರ ಮಾಡಿದೆ ಅನ್ನೋದು. ನಮ್ಮ ಮಳೆನೇ ಜಾಸ್ತಿ. ಹಾಂ
ಹೋಗೋ ಟೈಮಿಗೆ ಬರುತ್ತೆ ಜಾಕೆ ಅವಿಲ್ಲ ಎರಡಾವಲ್ಲ ಒಂದು ಯಾರಿಗೇನು ಕೊಡ್ಲೈತೆ ಅಂತ ಎರಡು ಕೊಡ್ಬೇಕು ಜಾಕೆಟ್ ಅದ ನಿನಗೆ ಆ ಹುಡುಗಂದು ಕೊಡು ಮತ್ತೆ ಯಾರಿಗಿಲ್ಲ ಯಾರಿಗಿಲ್ಲ ಕೊಡು ಅಲ್ಲಿ ₹50 ಹೂ ಸಿಗ್ತಾವ ಹೂ 50 ರೂಪಾಯಿನಾ ರೈನ್ ಕೋಟ್ ಸಿಗ್ತಾವ ರೈನ್ ರೋಡಿಗೆ ಅವು ಫುಲ್ ಇಷ್ಟಡಲ್ಲಿ ಬರ್ತಾವ ಇಲ್ಲಿಂದ ಇಷ್ಟಡಲ್ಲಿ ಬರ್ತಾವ ಸ್ಟೋರಿ ಹಾಕ್ರಲೆ ಸ್ಟೋರಿನೇ ಹಾಕಿ ಆದ್ರೆ ಬರಲಿಲ್ಲ ಒಗ್ಗರಣೆ ತುಟ್ಟಿ ಆದಂತಿಲ್ಲಿ ಮಾಡಬೇಡ ಏನಂತಾರಲ್ಲ ಕಟ್ ಮಾಡೋದು ಅಲ್ಲಿ ಅನ್ಸ್ಕೊಂಡು ಕೊಡಿ ರೈಸ್ ಬಾತ್ ಕೊಡಿ ರೈಸ್ ಬಾತಾ ಸ್ಪೂನ್ ಕೊಡಿ ಸ್ಪೂನ್ ಅಲ್ಲಿ ಸ್ವಲ್ಪ ನಮ್ಮ ಮಚ್ಚಿಗೆ ಸ್ವಲ್ಪ ಕಾಲೆಳೆದ್ಬಿಟ್ಟು ಆಮೇಲೆ ಎಲ್ಲರೂ ನಾಷ್ಟ ಮಾಡಿ ಅಲ್ಲಿಂದ ಮಲೆಮಹದೇಶ್ವರ ಬೆಟ್ಟದ ಕಡೆಗೆ ಹೊರಟ್ವಿ. ಮಲೆಯಲಿ ಹಿಂಡು ಹುಲಿ ಕಟ್ಟಿಕೊಂಡು ಗಂಡು ಹುಲಿ ಏರಿಕೊಂಡು ಒಂಟವನೇ ಮಲೆಮಹದೇವನು ಉಗೆ ಉಗೆ ಮಲೆ ಉರಿದಿದೆ ಬೆಂಕಿ ಮಳೆ ಉರಿದಿದೆ ನೋಡಿಗಳೇ ನಡುಗಿದೆ ಜೀವಗಳೇ ಗುಡುಗುಡುಗಿದೆ ಏಳು ಮಲೆ ಚಡೆಯನು ತೆರೆದು ಡಮರುಗ ಹಿಡಿದು ಸಿಡಿಲಿನ ನಡೆದು ಪರಶಿವ ತಾಂಡವನಾಡುತ್ತ ಕುಣಿದಿಗ ಮೂರನೆ ಕಣ್ತೆರೆದು ಕಂಡಾಯ ದೊಡೆಯನೆ ಮಾದಯ್ಯ ಕೆಂಡಾದ ಕೋಪವು ತರವಯ್ಯ ಕಂಡಾಯ ದೊಡೆಯನೆ ಮಾದಯ್ಯ ಕೆಂಡಾದ ಕೋಪವು ತರವಯ್ಯ ಆಡುಮಲೆ ಜೇನುಮಲೆ ಕಾಡುಮಲೆ ಕಾಡುಮಲೆ ಪಚ್ಚೆ ಮಲೆ ಪವಳ ಮಲೆ ಪೊನ್ನಚ್ಚಿ ಮಲೆ ಸುರಿದಿದೆ ಬೆಂಕಿ ಮಳೆ ಉರಿದಿದೆ ನೋಡಿಗಳೇ ನಡುಗಿದೆ ಜೀವಗಳೇ ಗುಡುಗುಡುಗಿದೆ ಏಳು ಮಲೆ 77 ಮಲೆಯ ಹೆಜ್ಜೆ ಹೆಜ್ಜೆಗಳನು ಪರಶಿವ ನೆಲೆಸಿಹನು ಪರಶಿವ ದೂರಲಿ ಕಪಟವು ನಡೆದರ ವಸನವ ಮಾಡುವನು ನಿನ್ನಿಂದ ಶುರು ಇದು ಶಿವಲೀಲೆ ನೀನೇನೆ ಮುಗಿಸು ಈ ಕಡು ಜ್ವಾಲೆ ಅಷ್ಟು ಅಂತ ತಿನ್ನೋದಿದಾಗಲ್ಲ ಇಲ್ಲಾಂದ್ರೆ ಮಸ್ತ್ ಮಲೆಮಹದೇಶ್ವರ ಬೆಟ್ಟಕ್ಕೆ ಎಂಟ್ರಿ ಆಗಿದ್ದೀವಿ. ಏನಿಲ್ಲ, ಹೋಗಿ ದರ್ಶನ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಹೋಯ್ತಾ ಇರ್ಬೇಕಷ್ಟೇ. ಇದು ನಮ್ಮ ಗ್ರೂಪ್ ಎಂಟ್ರಿ ಆಗಿದ್ವಿ. ಇನ್ನೆಲ್ಲೇನು ಕೊಟ್ಟು ಬಾರ ಬ್ಯಾಗ ಅಲ್ಲಿ ಇರ್ತದ ಇಲ್ಲ ಅಂದ್ರೆ ಗಾಡಿ ಬೆಲೆ ಬಿಡ್ತಿದ್ವಲ್ಲ. ಹಾಂ, ಎತ್ಕೊಂಡು ಹೋಗ್ತಾರೆ ನೀವು. ಹೇ, ಇದು ಏನು ಆದ್ ನೋಡ್ರಲ್ಲ ಇಲ್ಲಿಗ ಹಳೇದಾರ ಇದು ಏನ್ಲ? ಹಾಂ, ಮನುಷ್ಯನಾಗ ಅನ್ಕೊಂಡದಾಗದ ಏನದು?
ಅಲ್ಲಿ ಗಾಡಿ ಹೋಗ್ತದಲ್ಲ ಅಲ್ಲಿ ಹೋಗ್ತದ ಅಲ್ಲಿ. ಇದು ಹೊಸತಿ ನಿಮ್ಮ ಮಾವೂರು ನಾವು ಬಂದಾಗ ಇದು ಏನಿರಲಿಲ್ಲ. ಎಲ್ಲಿ ಇದು ಗಾಡಿ ಇಲ್ಲಿ ಇದು ಅದೇನಂತಾರಲ್ಲ ಅದಕ್ಕೆ ನೀರಿಂದ ಹಾಂ ತೋಡಿ ಮಾಡ್ರ ಮತ್ತೆ ಅಲ್ಲಿ ಒಂದು ಇದು ಯಾಕೆ ಮಾಡಕ್ಕೆ ಹೋಗಿದ್ರಂತ ಸ್ನಾನ ಮಾಡೋದು ಭಾಳ ಅಂದರೆ ಒಂದೇನಂದ್ರೆ ಇಲ್ಲಿ ಅಷ್ಟು ಏನಂದ್ರೆ ಇಲ್ಲಿ ಸ್ನಾನ ಮಾಡೋದು ನೀರೇ ಚಲೋ ಇದೆ. ಅರೆ ನೀರು ಇರ್ಬೇಕಿತ್ತು ಅರೆ ನೀರು ಅರೆ ನೀರಿಲ್ಲ, ಅದು ಒಂಥರ ನೀರು ಥರ ಇದೆ ಅದೇ ಒಂದು ಡೈಲಾಗ್ ಹೇಳ ನೋಡಿ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಸಿಗ್ಲಿಲ್ಲ, ಮಿರ್ಚಿ ಬಜ್ಜಿ ಸಿಗ್ಲಿಲ್ಲ. ಅಲ್ಲ ಅಲ್ಲಿ ದಾರ್ಯಾಗ ಏನಂತಾನ ನೋಡಿ ಗಾಯ್ಸ್ ಅಲ್ಲ ನೋಡಿ ಫ್ರೆಂಡ್ಸ್ ಬಸ್ನಾಗ ಜನ ಹೊಂಟಂತಾನ. ದೊಡ್ಡ ಆಳದು ಯಾವಲೇ ಇವು ಹಾ ಅಲ್ಲ ಇಲ್ಲಿ ಯಾರಿಗೆ ಭಿಕ್ಷಿಕರು ಕೊಟ್ಟರು 4 ಚಡ್ಡಿ 4 ಪ್ಯಾಂಟ್ ಎಲ್ಲ ಸುಮ್ಮನಿರಲ್ಲ ಬಿಡಪ್ಪ. ಬಾ ಟೆನ್ಷನ್ ತಗೋಬೇಡ, ಬನ್ನಿಲಿ ಅಲ್ಲಿ ಒಳಗೆ ಹೋಗಿ ಹೊರಗೆ ಬರೋಟಿಗೆ ನೀನು ರೂಪನೇ ಚೇಂಜ್ ಆಗ್ತದ. ಹಾಂ ಹಾಂ ಒಂದು ದಿನ ಸ್ಟೇ ಆಗ್ಬೇಕು, ಇಲ್ಲಿ ಮಸ್ತ್ ಇರ್ತದೆ. ಇಲ್ಲಿ ಇನ್ನೂ ಒಂದು ಅದ ಪ್ಲೇಸ್ ಅಂದ್ರೆ ಟ್ರೆಕ್ ಮಾಡ್ಬೇಕು ನಾಗಮಲ್ಲಿ ಅಂತ ಹೇಳಿಸಿಂದ. ಹಾಂ ಅದೇನಂದ್ರೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಒಂದು 8 ಕಿಲೋಮೀಟ್ರು ಅದಿದ್ರೆ ಜೀಪ್ನಾಗ ಕರ್ಕೊಂಡು ಹೋಗ್ತಾರ. ಪೂರಾ ಕಲ್ಲು ಹಿಂಗೆ ಇರ್ತಾವೆ, ಹಿಂಗೆ ಹಚ್ಕೊಂಡು ಹೋಗ್ತಾರೆ ಮಕ್ಕಳು ಎಗ್ರಿಸ್ಕೊಂತ. ಅಲ್ಲಿ ಹೋದ್ಮೇಲೆ ಅಲ್ಲೇ ಒಂದು 5 ಕಿಲೋಮೀಟ್ರ್ ನಡಿಬೇಕು. ಕಿಲ್ಲೆ ಅದ, ಕಿಲ್ಲೆ ಎಲ್ಲೇ ಅದ ಎಂಟ್ರೆನ್ಸ್. ಏನು ನಾವು ಎಂಟ್ರೆನ್ಸ್ ಬಿಟ್ಟು ಮುಂದೆ ಬಂದ್ವೇನು ಇಲ್ಲಿ ಇರ್ತದ. ಮುನಿದರೆ ಉಳಿಯದು ನಿನ್ನ ಸೃಷ್ಟಿಯ ಭೂಮಿ. ಓ ಶಶಿಧರ ಜಗದಲ್ಲಿ ನೀನೆ ಮೊದಲನೇ ಪ್ರೇಮಿ. ಕನ್ನ ಇಡೀ ದೇಹದಲ್ಲಿ ಸತಿಗಾಗಿ ಪಾದುಪಟ್ಟ ಅರ್ಧನಾರೀಶ್ವರನೇ. ಗಂಗೆಯನ್ನು ನೆಲೆಸಲು ಶಿರವನ್ನು ಬಿಟ್ಟುಪಟ್ಟ ಗಂಗಾಧರನೇ. ಓಂ ಪರಮೇಶ್ವರ ಓಂಕಾರೇಶ್ವರ ಮಲೆ ಮಾದೇಶ್ವರನೇ. ತಾನೆ ನಡೆಸುವೆ ಸಕಲವನು ನೀನೇನೆ ಮುಗಿಸು ಈ ಕದನವನು. ನೀತಾನೆ ನಡೆಸುವೆ ಸಕಲವನು ನೀನೇನೆ ಮುಗಿಸು ಈ ಕದನವನು. ಕಂದಾಯದೊಡೆಯನೆ ಮಾದಯ್ಯ ಕಿಂಡಾದ ಕೋಪವು ತರವಯ್ಯ. ಕಂದಾಯದೊಡೆಯನೆ ಮಾದಯ್ಯ ಕಿಂಡಾದ ಕೋಪವು ತರವಯ್ಯ. ಅಲ್ಲ ಹಿಂದಡಿಗೆ ಏನು ಅದೆಲ್ಲ ದರ್ಶನ ಮುಗಿಸ್ಕೊಂಡು ಬರ್ತೀವಲ್ಲ, ಇಲ್ಲಿ ನಿಂತು ಟೈಮ್ ಸಿಗ್ತದೆ ಫೋಟೋ ಗಿಟ ತಗೊಂಡು ನಿಲ್ಸ್ಕೊಂಡು ಹೋಗ್ಬೇಕು. ಅಲ್ಲಿ ದರ್ಶನ ನಿಂದಿರ್ಬೇಕು ಮೇನ್, ಅಲ್ಲಿ ತೆಕ್ಕಿ ನಾವು ಇಲ್ಲಿ ಹಿಡಿಬೇಕು ತಾಯಿ. ಏ ಬಿಡಲ್ಲ ಮಚ್ಚ, ಕೇಳಿಲ್ಲ ಅವ್ರನ್ನ ಕೇಳ
ಗೇಟ್ ನಂಬರ್ 3 ಎಂಟ್ರೆನ್ಸ್ ಒಳಗಡೆ ಹೋಗಿ. 500 ರೂಪಾಯಿ ಅದ ಇಲ್ಲಿ ನೋಡಲ್ಲಿ. ಸ್ಪೆಷಲ್ ದರ್ಶನ. ಅವೆಲ್ಲ ಮಳೆ ಕೊಡೋಮಿದೆ ಹಳೆದಾರ ಸ್ವಲ್ಪ ಹಿಡ್ಕಲ್ಲಿ ಇದೆ. ಬಾಳೆಹಣ್ಣು ಪೀಳೆಣ್ಣು ಇದ್ರೆ ತಿನ್ಬೇಡಪ್ಪೋ. ಸ್ಪೆಷಲ್ ದರ್ಶನಕ್ಕೆ ಹೋಗ್ರಿ. ಅಲ್ಲಿ ಅದು ಬೇರೆ ಗೇಟ್ ನಂಬರ್ 3 ಒಬ್ಬರಿಗೆ ಪಾಂಚ ನೋಡು ದೇವ್ರ ಸಂದಾಗ 500 ಕೊಟ್ಟರೆ ಪಟ್ನ ಸಿಕ್ಬಿಡ್ತಾನೆ. ಇಲ್ಲೇನ ಅವ ಅಲ್ಲಿಗೆ ಮಲ್ಲಿಗೆ ಹೂವ ಚೆಲ್ಲಿರೋ ಮಾದೇವಗೆ ಉಗೆ ಉಗೆ ಎಂದು ಹೋಗಿರೋ ಉಗೆ ಉಗೆ ಎಂದು ಹೋಗಿರೋ. ಆಡುಮಲೆ ಜೇಡುಮಲೆ ಕಾಡುಮಲೆ ಕಾನುಮಲೆ ಪಚ್ಚಮಲೆ ಕೊಳಮಲೆ ಪುನ್ನಚಿಮಲೆ ಸುರಿದಿದೆ ಬೆಂಕಿ ಮಳೆ ಉರಿದಿದೆ ನೋಡುವಿದೆ ನಡುವಿದೆ ಜೀವಗಳೇ. ಮಾದಪ್ಪನ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೆ ಭರತ್ ಚುಕ್ಕಿಗೆ. ಅಲ್ಲಿ ಫಾಲ್ಸ್ ಇದೆ. ಆದರೆ ನೀವು ಭರತ್ ಚುಕ್ಕಿ ಸೈಡಿಗೆ ಬರಬೇಡಿ. ಆ ಕಡೆ ಇನ್ನೊಂದು ಗಗನ ಚುಕ್ಕಿ ಅಂತ ಹೇಳಿಗೆಸಿಂದ ಇನ್ನೊಂದು ಸೈಡ್ ಇದೆ. ಅಲ್ಲಿಂದ ನಿಂತ್ಕೊಂಡು ನೋಡೋಕ್ಕೆ ಒಳ್ಳೆ ವ್ಯೂ ಕಾಣುತ್ತೆ. ಬಟ್ ಈ ಸೈಡಿಗೆ ಹೋದರೆ ತುಂಬ ಒಂಥರ ರೋಡು ಸರಿಯಾಗಿಲ್ಲ. ಆಮೇಲೆ ಅಲ್ಲಿ ದೂರದಿಂದ ನಿಂತ್ಕೊಂಡು ನೋಡಬೇಕು. ಅಷ್ಟೊಂದೇನು ನಮಗೆ ಚೆನ್ನಾಗಿ ಅನಿಸ್ಲಿಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ಪ್ಲ್ಯಾನು ಮತ್ತು ಆ ಗಗನ ಚುಕ್ಕಿ ಸೈಡ್ಗೆ ಹೋಗಿ ನೋಡೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಯಾಕಂದರೆ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ರು. ಇನ್ನೊಂದು ಕಡೆ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ನೋಡ್ಕೊಂಬರೋಣ ಅಂತಂದರು. ಅದು ಯಾವ ದೇವಸ್ಥಾನ ಅಂದರೆ ಗೌಡಗೇರಿ ಚಾಮುಂಡೇಶ್ವರಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂದ್ಬಿಟ್ಟು ರೆಡಿ ಆದ್ವಿ. ಭರತ್ ಚುಕ್ಕಿ ಫಾಲ್ಸ್ನ ನೋಡ್ಕೊಂಡು ನಾವು ಬಂದಿದ್ದೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಗೌಡಗೇರಿಗೆ. ಸಕ್ಕತ್ತಾಗಿದೆ. ಅಲ್ಲಿಂದ ನೋಡೋಕ್ಕೆ ತಾಯಿ ಚಾಮುಂಡೇಶ್ವರಿ 2 ಕಣ್ಣು ಸಾಲದು. ಹಾಗೆ ನಾವು ತಾಯಿ ಚಾಮುಂಡೇಶ್ವರಿ ದರ್ಶನನೂ ಪಡೆದು ಆಮೇಲೆ ಅಲ್ಲೆಲ್ಲ ಫೋಟೋ ಎಲ್ಲ ತೊಗೊಂಡು ನಾವು ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಎಂಟ್ರಿ ಆಗೋಣ ಯಾರ್ಯಾರು ರೂಟು ಅವ್ರವರು ಹಿಡ್ಕೊಂಡ್ರು. ಬಟ್ ನಾವು ಸೀದಾ ಡೈರೆಕ್ಟ್ ಬರೋದೇ ಇತ್ತು. ಮಾರ್ಕೆಟ್ ಮೇಲೆ ಬಂದ್ವಿ, ನಮ್ಗೆ ಹತ್ರ ಆಗುತ್ತೆ ಅಂದ್ಬಿಟ್ಟು. ನಮ್ಮ ಅಣ್ಣನೂ ಆ ಸೈಡೇ ಹೋದ, ನೈಸ್ ರೋಡ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕು. ನಾವೆಲ್ಲೇ ಹೋದರೂ ವೀಡಿಯೋಗಳು ಮಾಡಾಕ್ತೀವಿ. ಪ್ಲೀಸ್ ಸಪೋರ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.